ಶಿವಮೊಗ್ಗದಲ್ಲಿ ಸ್ಪರ್ಧೆಯ ಕಣದಿಂದ ಹಿಂದೆ ಸರಿತಾರಾ ಇಲ್ವಾ ಈಶ್ವರಪ್ಪ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ಬ್ರಹ್ಮ ಬಂದರೂ ಕೂಡ ನಾನು ವಾಪಸ್ ನನ್ನ ನಾಮಪತ್ರವನ್ನ ತೆಗೆದುಕೊಳ್ಳಲ್ಲ. ಇದು ಶಿವಮೊಗ್ಗದಲ್ಲಿ ಬಂಡಾಯ ನಾಯಕ KS ಈಶ್ವರಪ್ಪ ಅವರ ಹೇಳಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಕೇವಲ ಒಂದು ಕುಟುಂಬದ ಹಿಡಿತದಲ್ಲಿದೆ ಅನ್ನೋದು ಅವರ ಮೊದಲ ದಿನದ ಆರೋಪ. ಅಂದ್ರೆ ಬಂಡಾಯ ಸ್ಪರ್ಧೆಯ ಮೊದಲ ದಿನದಿಂದ ಕೂಡ ಇದೇ ಆರೋಪ ಈಗಲೂ ಮಾಡಿದ್ದಾರೆ. ವರುಣಾ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಡಮ್ಮಿ ಕ್ಯಾಂಡಿಡೇಟ್ ಅನ್ನ ಹಾಕಿಸಿದ್ರು ಅಂತೆಲ್ಲ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನನಗೆ ನಡ್ಡಾ ಕರೆ ಮಾಡಿ ಮಾತಾಡಿಲ್ಲ ಅಂತ ಕೂಡ ಈಶ್ವರಪ್ಪ ಅವರು ಇದೇ ವೇಳೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನಿಂದ ನನ್ನ ಲೋಕಸಭಾ ಚುನಾವಣದ ಪ್ರಚಾರ ಆರಂಭ ಇವತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿಯ ನಾಗರಿಕರ, ರೈತರ ಎಲ್ಲರೂ ಆಶೀರ್ವಾದ ತಗೊಂಡು ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದ ದೇವರ ಆಶೀರ್ವಾದ ತಗೊಂಡು ನನ್ನ ಲೋಕಸಭಾ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದೇನೆ. ಹಾಗಾಗಿ ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಇವತ್ತಿನಿಂದ ನನ್ನ ಲೋಕಸಭಾ ಚುನಾವಣದ ಪ್ರಚಾರ ಆರಂಭ ಇವತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿಯ ನಾಗರಿಕರ, ರೈತರ ಎಲ್ಲರೂ ಆಶೀರ್ವಾದ ತಗೊಂಡು ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದ ದೇವರ ಆಶೀರ್ವಾದ ತಗೊಂಡು ನನ್ನ KS ಈಶ್ವರಪ್ಪ ಅವರು ತಮ್ಮ ಪ್ರಚಾರದ ಕಣದಲ್ಲಿ ಮುಂದುವರಿತಾ ಇರಬೇಕಾದ್ರೇನೆ ನಾನು ನಾಮಪತ್ರವನ್ನ ಯಾವುದೇ ಕಾರಣಕ್ಕೂ ಹಿಂದೆ ಪಡ್ಕೊಳ್ಳಲ್ಲ, ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋದನ್ನ ತಿಳಿಸಿದ್ರು.